ನಮಸ್ಕಾರ ಸ್ನೇಹಿತರೆ, RKS ಕನ್ನಡ ವ್ಲಾಗ್ಗೆ ಸುಸ್ವಾಗತ. ಈ ದಿನ ನಾವು ಬೆಂಗಳೂರಿನಲ್ಲಿರುವಂಥ ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ನಾನು ನಿಮ್ಮ ರತ್ನಕುಮಾರ್. ಹಾಯ್ ಫ್ರೆಂಡ್ಸ್, ಈಗ ನಾವು ದೇವಸ್ಥಾನ ಬಂದಿದ್ದೀವಿ. ಈಗ ಒಳಗಡೆ ಹೋಗೋಣ ಬನ್ನಿ. ಇವಾಗ ನಾನು ಓಂಕಾರೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ನೋಡ್ಬೋದು, ಈವ್ನಿಂಗ್ ಟೈಮು ತುಂಬ ಚೆನ್ನಾಗಿದೆ. ಇಲ್ಲಿ ಹಿಂದೆ ಕಾಣಿಸ್ತಿರೋದೆ ಓಂಕಾರೇಶ್ವರ ಟೆಂಪಲ್ಲು. ನೋಡಿ ಹೇಗಿದೆ, ನೋಡ್ಬೋದು. ತುಂಬ ಕಾಮ್ ಆಗಿ ಚೆನ್ನಾಗಿದೆ. ಒಳಗಡೆ ಹೇಗಿದೆ ನೋಡೋಣ ಬನ್ನಿ. 12 ಜ್ಯೋತಿರ್ಲಿಂಗಗಳಿರುವ ದೇವಸ್ಥಾನವಿದು. ಓಂಕಾರ ಹಿಲ್ಸ್ ಓಂಕಾರ ಆಶ್ರಮ. ಇದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಹತ್ರ ಇದೆ. ಈ ದೇವಸ್ಥಾನ ಕೆಂಗೇರಿ ಮತ್ತು ಉತ್ತರಳ್ಳಿ ನಡುವೆ ಇದೆ. RR ನಗರದಿಂದ 4-5 ಕಿಲೋಮೀಟರ್ ದೂರ ಆಗುತ್ತೆ. ಈ ದೇವಸ್ಥಾನದ ಸಮಯ ಬಂದು ಬೆಳಗ್ಗೆ 7ರಿಂದ 12 ಗಂಟೆವರೆಗೂ, ಸಂಜೆ 4ರಿಂದ 8:30ವರೆಗೂ ದೇವಸ್ಥಾನ ತೆರೆದಿರುತ್ತದೆ. ಮುಂದೆ ಕಾಣಿಸ್ತಾ ಇರೋದು ದೇವಸ್ಥಾನ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಅರ್ಧ ಬೆಂಗಳೂರೇ ಕಾಣಿಸುತ್ತೆ. ಹೇಗೆ ಅಂತೀರಾ? ನೋಡಿ ತೋರಿಸ್ತೇನೆ. ಅರ್ಧ ಬೆಂಗಳೂರೇ ಕಾಣಿಸುತ್ತೆ ಅಂತ. ಇಲ್ಲಿಂದ ನೋಡಿ ಹೇಗಿದೆ ಅಂತ. ಸಿಟಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಓಂಕಾರ್ ಹಿಲ್ಸ್ನ ವಿಶೇಷತೆ ಮತ್ತು ಇಲ್ಲಿನ ಸ್ಥಳಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಈ ಒಂದು ಲೈಕು ನನ್ನ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ಮಾಡಿದ ಆಗಿರುತ್ತದೆ. ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳೆಂದರೆ ಕಾಶಿ ವಿಶ್ವನಾಥ, ಕೇದಾರನಾಥ, ಸೋಮನಾಥ, ಕೃಷ್ಣೇಶ್ವರ, ತ್ರಯಂಬಕೇಶ್ವರ, ಭೀಮಾಶಂಕರ, ರಾಮೇಶ್ವರಂ, ಶ್ರೀಶೈಲಂ, ಬೈಂಜನಾಥ, ನಾಗೇಶ್ವರ, ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ. ಈ ದೇವಸ್ಥಾನದಲ್ಲಿ ಈ 12 ಜ್ಯೋತಿರ್ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ಪ್ರತಿಯೊಂದು ಜ್ಯೋತಿರ್ಲಿಂಗಕ್ಕೂ ತನ್ನದೇ ಆದಂಥ ಗರ್ಭಗುಡಿ ಮತ್ತು ವಿಮಾನ ಗೋಪುರಗಳಿವೆ. ಅಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲಿರುವ ಜ್ಯೋತಿರ್ಲಿಂಗಗಳ ಸ್ಟ್ರಕ್ಚರ್ ಏನಿದೆ, ಸೇಮ್ ಸ್ಟ್ರಕ್ಚರ್ ಲಿಂಗಗಳನ್ನ ಇಲ್ಲಿ ಕಾಣಬಹುದು. ಎಲ್ಲ ಜ್ಯೋತಿರ್ಲಿಂಗಗಳು ಈಸ್ಟ್ ಫೇಸ್ನಲ್ಲಿ ಇರುವಂಥದ್ದು ಇಲ್ಲಿ ನೋಡಬಹುದು. ಆದರೆ ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಆದ್ದರಿಂದ ಇದನ್ನು ತೋರಿಸಲು ಆಗುತ್ತಿಲ್ಲ. ಈಗ ಕಾಣಿಸುತ್ತಿರುವ ಧ್ಯಾನ ಮಂದಿರ, ಇದು ದೇವಸ್ಥಾನದ ಬಲಭಾಗದಲ್ಲಿದೆ. ಕೂಡ ತುಂಬ ಡಿಫ್ರೆಂಟ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇಲ್ಲಿರೋ ಲಿಂಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಅದು ಅಲ್ಲದೆ ಈ ಧ್ಯಾನ ಮಂದಿರದ ಸುತ್ತ ದಶಾವತಾರದ ಕೆತ್ತನೆಗಳನ್ನು ನೋಡ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ ಕಾಣಿಸ್ತಿದ್ದು ಕ್ಲಾಕ್ ಟವರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಕಾಣಿಸ್ತಿದೆಯಲ್ಲ, ಇದು ವಿಶ್ವಾಮಿತ್ರ ವೇದ ಪಾಠಶಾಲೆ. ದೇವಸ್ಥಾನದ ಹಿಂಭಾಗದಲ್ಲಿ ಮತ್ಸ್ಯ ನಾರಾಯಣ ದೇವಸ್ಥಾನನ ನೋಡ್ಬೋದು. ಈ ಆಲದ ಮರದ ಕೆಳಗಡೆ ಎಲ್ಲಾ ಧರ್ಮದ ಸ್ಟ್ಯಾಚುಗಳನ್ನ ನೋಡ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಮಧ್ವಾಚಾರ್ಯರು. ಪಕ್ಕದಲ್ಲೇ ಮುಸ್ಲಿಂ ಧರ್ಮದ ಸ್ಟ್ಯಾಚುನ ನೋಡ್ಬೋದು. ಈ ಜಾಗಕ್ಕೆ ಬಂದ ತಕ್ಷಣ ಈ ಮರದ ಕೆಳಗಡೆ ನಿಂತ್ಕೊಂಡ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿ ಕಾಮ್ ಆಗಿ ಇರ್ತೀರ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಪ್ರತಿದಿನ ಮಧ್ಯಾಹ್ನ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತದೆ.
ಇಲ್ಲಿ ಕಾಣಿಸ್ತಿರೋದು ಕೇಸರಿ ಗಣಪತಿ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿದೆ.